ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ವಿಶೇಷ ಸಂದರ್ಶನ. ನಾನು ವಿನಾಯಕ್ ಗಂಗೋಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಿ.ಕೆ. ಸುರೇಶ್. ಡಿ.ಕೆ. ಸುರೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಡೀ ದೇಶದಲ್ಲಿ ಹೆಚ್ಚು ಚರ್ಚೆಯಲ್ಲಿರುವಂಥ ಸಂಸದರು ತಾವೀಗ. ಇದನ್ನು ಖ್ಯಾತಿ ಅನ್ನೋದು, ವಿವಾದ ಅನ್ನೋದು, ಏನು ಹೇಳೋದು? ಯಾರೇನು ಹೇಳಿದ್ರು ಸಂತೋಷ. ನಮಗಾಗ್ತಾ ಇರೋ ಅನ್ಯಾಯ ಸರಿಪಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವಿವಾದ ಆದರೂ ಸರಿ, ಬೇರೆ ಯಾವುದೇ ರೀತಿಯ ಚರ್ಚೆಗಳಾದರೂ ಕೂಡ ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೇನೆ. ಸರ್, ನನ್ನ ತೆರಿಗೆ ನನ್ನ ಹಕ್ಕು, ಇದೊಂದು ಬಹಳ ದೊಡ್ಡ ಪ್ರತಿಭಟನೆಯನ್ನು ತಾವು ಮಾಡಿದ್ದೀರಿ. ಇದಕ್ಕೆ ಪ್ರೇರಣೆ ಏನು? ನೋಡಿ, ಕರ್ನಾಟಕ ಭಾಳ ಪ್ರಬುದ್ಧವಾದಂಥ ರಾಜ್ಯ. ಕನ್ನಡಿಗರು ಅದರಲ್ಲೂ ಕೂಡ ವಿಶಾಲ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇವತ್ತು ರಾಜ್ಯದ ಇಡೀ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇಡೀ ದೇಶಕ್ಕೆ ಒಂದು ಮಾದರಿಯಾಗೋ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಇವತ್ತು ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು, ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಬಂದ ನಂತರ ವಿಶೇಷವಾದಂಥ ಸ್ಥಾನಮಾನವನ್ನು ಕರ್ನಾಟಕದ ಜನ ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇದೆಲ್ಲ ಆದಮೇಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಮಲತಾಯಿ ಧೋರಣೆಯನ್ನು ನಾವು ನೋಡ್ತಾ ಇದ್ದೇವೆ. ಆ ಒಂದು ದೃಷ್ಟಿಯಿಂದ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾತಕ್ಕೋಸ್ಕರ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಕೇಂದ್ರದ ಮುಂದೆ ಕೈಕಟ್ಟಬೇಕು, ನಮ್ಮದೇನಾರ ತಪ್ಪಿದೆಯಾ, ನಮ್ಮ ತೆರಿಗೆ ಕಡಿಮೆ ಇದೆಯಾ, ಈ ರಾಜ್ಯಕ್ಕೆ ಎಷ್ಟು ತೆರಿಗೆ ಬರ್ತಾ ಇದೆ, ನಮ್ಮ ಬಜೆಟ್ನ ವಿಸ್ತೀರ್ಣ ಎಷ್ಟು, ತೆರಿಗೆ ಕೇಂದ್ರಕ್ಕೆ ತಲ್ತಾ ಇರ್ತಕ್ಕಂಥದ್ದು ಎಷ್ಟು, ಸೊ ನಮಗೆ ಅವ್ರು ಕೊಡೋವಂಥದ್ದು ಎಷ್ಟು, ಇವೆಲ್ಲವನ್ನು ಕೂಡ ವ್ಯಾಪಕವಾಗಿ ಚಿಂತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ಯಾರಾದರೂ ಧ್ವನಿ ಎತ್ತಲೇಬೇಕಾಗ್ತದೆ ನಮ್ಮ ತೆರಿಗೆಯನ್ನು ನಾವು ವಾಪಸ್ ಪಡೀಲಿಕ್ಕೆ. ಇಲ್ಲ ಅಂತ ಅಂದರೆ ಮುಂದಿನ ಭವಿಷ್ಯದ ಕರ್ನಾಟಕಕ್ಕೆ, ಭವಿಷ್ಯದ ಯುವಕರಿಗೆ, ಭವಿಷ್ಯದ ರೈತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಅದನ್ನು ಸರಿಪಡಿಸ್ಬೇಕು. ಆ ಒಂದು ಧ್ವನಿಯನ್ನು ಇವತ್ತು ಕರ್ನಾಟಕ ಒಂದೇ ಅಲ್ಲ, ಇಡೀ ದಕ್ಷಿಣ ಭಾರತದ ರಾಜ್ಯಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನು, ನಾವು ಒಟ್ಟಾರೆಯಾಗಿ ಶಿಸ್ತನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ ಮತ್ತು ನಮ್ಮದೇ ಆದಂಥ ಒಕ್ಕೂಟ ವ್ಯವಸ್ಥೆಗೆ ಶಕ್ತಿಯನ್ನು ತುಂಬ್ತಾ ಇರ್ತಕ್ಕಂಥ ದಕ್ಷಿಣ ಭಾರತದ ರಾಜ್ಯಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಸರಿಪಡಿಸ್ಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಈ ಧ್ವನಿಯನ್ನು ಎತ್ತಿದ್ದೇನೆ. ಸರ್, ಈಗ ವಿಧಾನಸಭೆಯಲ್ಲೂ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, 4,30,000 ಕೋಟಿ ನಾವು ಸಂಗ್ರಹ ಮಾಡಿಕೊಟ್ಟಿದ್ವಿ, ನಮ್ಗೆ ಕೊಟ್ಟಿರೋದು ಬರ 50,000 ಕೋಟಿ ಅಂತ. ಈಗ ಪ್ರಶ್ನೆ ಏನು ಅಂತಂದರೆ, ಡಿ.ಕೆ. ಸುರೇಶ್ ಅವರು ಕಳೆದ 10 ವರ್ಷದಿಂದ ಸಂಸದರಾಗಿದ್ದರು. 15ನೇ ಹಣಕಾಸಿನ ಆಯೋಗ 2020ರಿಂದ 2025 ತನಕ ಕೆಲಸ ಮಾಡ್ತಾ ಇದೆ. 2016ರಲ್ಲಿ ಈಗ 16ನೇ ಹಣಕಾಸಿನ ಆಯೋಗ ನೆಕ್ಸ್ಟ್ 25ರ ನಂತರ ಏನು ಮಾಡಬೇಕು ಎಲ್ಲ ರಾಜ್ಯಗಳಿಗೆ ವಿಸಿಟ್ ಮಾಡ್ತಾ ಇದೆ. 2020ರಿಂದನೇ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದ್ರು. ಆವಾಗ ಯಾಕೆ ಡಿ.ಕೆ. ಸುರೇಶ್ ಅವರು ಇದನ್ನು ಧ್ವನಿ ಎತ್ತಲಿಲ್ಲ? ಡಿ.ಕೆ. ಸುರೇಶ್ ಅವರ ಧ್ವನಿ ಇದು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಎತ್ತಲ್ಪಟ್ಟಂಥ ಧ್ವನಿ ಅಂತ ಈ ಥರದೊಂದು ವ್ಯಾಖ್ಯಾನ ಇದೆ. ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಚುನಾವಣೆಗೆ ಲಿಂಕ್ ಮಾಡಿ ಇದನ್ನು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಸಹಜ ಅಲ್ಲ. ಒಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ, ಅಯೋಧ್ಯೆ ರಾಮ ಮಂದಿರಕ್ಕೆ ಕೌಂಟ್ರು ಡಿ.ಕೆ. ಸುರೇಶ್ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನ ಮಾಡ್ತಾ ಇದ್ದಾರೆ ಅಂತಲೂ ಒಂದು ವಾದ ಇದೆ. ಅದು BJPಯವರ ವಾದ. BJPಯವರು ಒಂದು ರಾಜಕೀಯ ಪಕ್ಷವಾಗಿ ಇವತ್ತು ಯಾವ ರಾಮ ಮಂದಿರದ ವಿಚಾರದಲ್ಲಿ ಇಡೀ ದೇಶವನ್ನು ಭಾವನಾತ್ಮಕವಾಗಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅದು. ಆದರೆ ಕರ್ನಾಟಕದ ಜನ, ಕರ್ನಾಟಕದ ಕನ್ನಡಿಗರು ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ತೆರಿಗೆ ಪಾಲನ್ನು ನಾವು ಕೇಳ್ತಕ್ಕಂಥದ್ದು ರಾಜಧರ್ಮ ಅಂತೇಳಿ ನಾನು ಭಾವಿಸಿದ್ದೇನೆ. ಸರ್, ಈಗ 2000 ಈಗ ಈ ಹಿಂದಿನಿಂದನೂ ಏನು ಅನ್ಯಾಯ ಆಗ್ತಾ ಇದೆ, 1,87,000 ಕೋಟಿ, ಇದನ್ನೀಗ ಹೇಗೆ ವಾಪಸ್ ತಗೋತೀರಿ? ನೋಡಿ, ನಾನು ಹೋಗಿರೋದನ್ನು ವಾಪಸ್ ತಗೋತೀನಿ ಅಂತ ಹೇಳ್ತಾ ಇಲ್ಲ. ಇವತ್ತು ಕರ್ನಾಟಕದ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ದಕ್ಷಿಣ ಭಾರತದ ದ್ರಾವಿಡ ಭಾಷೆಯನ್ನು ಮಾತಾಡ್ತಕ್ಕಂಥವ್ರು, ದ್ರಾವಿಡ ಭಾಷೆಯಲ್ಲಿ ನಾವೇನು ಇದ್ದೀವಿ ರಾಜ್ಯಗಳು, ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 15ನೇ ಹಣಕಾಸಿನ ಆಯೋಗ ಏನು ಮುಕ್ತಾಯ ಹಂತಕ್ಕೆ ಬಂದಿದೆ,
16ನೇ ಹಣಕಾಸಿನ ಆಯೋಗದ ತೀರ್ಮಾನಗಳು ಏಕಪಕ್ಷೀಯವಾಗಿ ಆಗಬಾರ್ದು. ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥ ಭಾವನೆ ಅವರಿಗೆ ಬರಬೇಕು. ಬಂದಾಗ ಮಾತ್ರ ನಮ್ಮ ಧ್ವನಿಗೆ, ನಮಗೆ ಹೋರಾಟಕ್ಕೆ ಶಕ್ತಿ ಸಿಗ್ತದೆ. ಸರ್, ಈಗ ತಾವು ಪ್ರಶ್ನೆ ಎತ್ತಿದ್ರಿ, ನನ್ನ ತೆರಿಗೆ ನನ್ನ ಹಕ್ಕು ಅಂತ. ಇಡೀ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಕೂತ್ಕೊಂಡು ಧಿಕ್ಕಾರ ಕೂಗಿದೆ. ಮುಂದೆ ಧಿಕ್ಕಾರ ಕೂಗಲಿಲ್ಲ, ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಧಿಕ್ಕಾರ ಕೂಗಿಲ್ಲ, ಬೇಡಿಕೆಯನ್ನು ಇಟ್ಟಿದ್ದೇವೆ. ಆ ಬೇಡಿಕೆಯನ್ನು ಪರಿಹರಿಸಬೇಕಾದಂಥ ಜವಾಬ್ದಾರಿ ಒಕ್ಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳದು. ಆ ಕೆಲಸವನ್ನು ಮಾಡಬೇಕು. ಓಕೆ ಸರ್, ದೇಶ ವಿಭಜನೆ ಮಟ್ಟಿಗೆಲ್ಲ ಚರ್ಚೆ ಆಗಿದೆ ತಮ್ಮ ಹೇಳಿಕೆ. ಕಾಂಗ್ರೆಸ್ನವರನ್ನೆಲ್ಲ ಡಿ ಕೆ ಸುರೇಶ್ ಒಂಥರ ಭಗತ್ ಸಿಂಗ್ ಇದ್ದಂಗೆ ಅಂತೆಲ್ಲ ಮಾತಾಡಿದರು. ಬಿ ಜೆ ಪಿಯವರೆಲ್ಲ ಡಿ ಕೆ ಸುರೇಶ್ ಒಂಥರ ಮೊಹಮ್ಮದ್ ಅಲಿ ಜಿನ್ನಾ ಥರ ಅಂತೆಲ್ಲ ಮಾತಾಡಿದರು. ಏನಕ್ಕೆ ಈ ದೇಶ ವಿಭಜನೆ ಮಾತು ಏನಕ್ಕೆ ಬಂತು? ನಾನು ದೇಶದ ವಿಭಜನೆ ಬಗ್ಗೆ ಮಾತನಾಡಲಿಲ್ಲ. ಅನ್ಯಾಯವನ್ನು ಸರಿಪಡಿಸಿ ಕರ್ನಾಟಕದ ಕನ್ನಡಿಗರಾಗುವಂಥ ಅನ್ಯಾಯ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ, ಈ ವಿಚಾರವನ್ನು ಸರಿಪಡಿಸಲಿಲ್ಲ ಅಂತ ಅಂದರೆ, ಈಗಾಗಲೇ ತಮಿಳುನಾಡಿನಲ್ಲಿ ಈ ಕೂಗು ಮೊದಲಿಂದನೂ ಕೂಡ ಇದೆ, ಇದು ಹೊಸದೇನಲ್ಲ. ಸೊ ಹಾಗಾಗಿ ಧ್ವನಿ ಹೆಚ್ಚಾಗೋದಕ್ಕಿಂತ ಮುಂಚಿತವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಲ ತುಂಬಬೇಕಾದಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಏನು ತಪ್ಪಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ಇದೆ. ಇವತ್ತು ನಮ್ಮ ರಾಜ್ಯವನ್ನು ಪ್ರತಿಷ್ಠಿಸ್ತಾ ಇರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು, ಅರ್ಥ ಸಚಿವರು, ಅವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಬರಬೇಕಾದಂಥ ತೆರಿಗೆಯ ಪಾಲು ಯಾವ್ಯಾವ ವಿಚಾರಗಳಲ್ಲಿ ಅಬ್ಸರ್ವೇಷನ್ಸ್ ನಾವೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅವರು. ಮಾಧ್ಯಮಗಳು ನೀವೇ ಹೇಳಬೇಕು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲವೂ ಕೂಡ RTI ತಂದಿದ್ದೀವಿ. RTI ತಂದಾದಮೇಲೆ ನಾವು ಎಲ್ಲವೂ ಕೂಡ ಪಾರದರ್ಶಕವಾಗಿದೆ. ಎಲ್ಲ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಕೂಡ ತೋರಿಸಿದೆ, ರಾಜ್ಯ ಮಾಧ್ಯಮಗಳು ತೋರಿಸಿದೆ. ಅವರು ಬಜೆಟ್ನಲ್ಲೂ ಕೂಡ, ಈ ಬಜೆಟ್ನ ಪುಸ್ತಕದಲ್ಲಿ 23-24ನೇ ಸಾಲಿನ 24-25ನೇ ಸಾಲಿನ ಬಜೆಟ್ಗೆ ಏನು ಮಂಡನೆಯನ್ನು ಮಾಡಿದ್ರು ಅದರಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ತೆರಿಗೆಯ ಪಾಲನ್ನು 50,000 ಕೋಟಿ ರೂಪಾಯಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಕಳೆದ ಬಾರಿ 52,000 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ಈ ಬಾರಿ 50,000 ಕೋಟಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ನಮ್ಮ ತೆರಿಗೆ ಪಾಲು ಎಷ್ಟು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ದಕ್ಷಿಣ ಭಾರತದಿಂದ ಬರ್ತಾ ಇರ್ತಕ್ಕಂಥ ತೆರಿಗೆಗಳೆಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹಂಚಿಕೆ ಆಗ್ತಾ ಇದೆ, ಯಾವ್ಯಾವುದಕ್ಕೆ ಆಗ್ತಾ ಇದೆ ಅಂಥೇಳಿ ಕೇಂದ್ರ ಸರ್ಕಾರದವರೇ ಬಜೆಟ್ನ ಬಿಡುಗಡೆ ಮಾಡಿರುವಂಥ ಪುಸ್ತಕದಲ್ಲಿ ಎಲ್ಲವೂ ಕೂಡ ಇದೆಯಲ್ಲ. ಸರ್, ತಾವೀಗ ಧ್ವನಿ ಎತ್ತಿದ್ರಿ, ಸಂತೋಷ, ಕರ್ನಾಟಕದ ಪರ ಧ್ವನಿ ಎತ್ತಿದ್ರಿ. ಈಗ ನಿಮ್ಮಂತೆ ಇದ್ದಂಥ ಉಳಿದ NDA ಸಂಸದರೆಲ್ಲ ಏನು ಮಾಡ್ತಾಯಿದ್ರು ಸರ್? ತಾವೇನಾದರೂ ಅವ್ರ ಜೊತೆಗೆ ಅಪ್ರೋಚ್ ಮಾಡಿದ್ರಾ? ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಏನಾದರೂ ಹೇಳಿದ್ರಾ? ಅದಕ್ಕೆ ಏನಾದರೂ ಸಹಕಾರ ಕೊಡ್ತೀನಿ ಅಂತ ಯಾರಾದರೂ ಹೇಳಿದ್ರಾ? ಇಲ್ಲ ಇದು ನಮ್ಗೆ ಸಂಬಂಧಪಡೋದಿಲ್ಲ ಅಂತ ಏನಾದರೂ ಹೇಳಿದ್ರಾ? ತಾವು ಏನು ಅಂದರೆ ಈ ಧ್ವನಿ ಎತ್ತಕ್ಕಿಂತ ಮುಂಚೆ ಯಾರನ್ನಾದರೂ ಅಪ್ರೋಚ್ ಮಾಡಿದ್ರಾ? ನಾನು ಯಾರಿಗೂ ಧ್ವನಿ ಎತ್ತಲಿಕ್ಕಿಂತ ಮುಂಚಿತವಾಗಿ ಯಾರನ್ನೂ ಅಪ್ರೋಚ್ ಮಾಡುವಂಥದ್ದಲ್ಲ. ನನಗೆ ಬಂದಂಥ ಭಾವನೆ ಇದು. ನಮ್ಮ ರಾಜ್ಯ ತೀವ್ರ ಬರಗಾಲವನ್ನು ಎದುರಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಕೃಷಿ ಸಚಿವರು ಅನೇಕ ಬಾರಿ ದೆಹಲಿಗೆ ಪತ್ರವನ್ನು ಬರೆದಿದ್ದಾರೆ, ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿಯನ್ನು ಸಲ್ಲಿಸಿದ್ರೂ ಕೂಡ ಇವತ್ತು ನಾವು ಫೆಬ್ರವರಿ ಎಂಡ್ನಲ್ಲಿದ್ದೇವೆ, ಕೊನೆಯಲ್ಲಿದ್ದೇವೆ. ಇವತ್ತಾದರೂ ಕೂಡ ಇನ್ನೂ ಕೂಡ ರಾಜ್ಯಕ್ಕೆ ಬರದ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಕೇಂದ್ರ ಸರ್ಕಾರ ಮಾತನಾಡಿಲ್ಲ. ಕರ್ನಾಟಕದ ಕನ್ನಡಿಗರಿಗೆ ಪಾಲನ್ನು ಇಡೀ ದೇಶದಲ್ಲಿ ಎರಡನೇ ರಾಜ್ಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇರ್ತಕ್ಕಂಥ, ಅತಿ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಅನ್ಯಾಯ ಆಗ್ತಕ್ಕಂಥದ್ದು. ನಮ್ಮ ಬಜೆಟ್ ಸೈಜ್ ಎಷ್ಟಿದೆ? ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡಿದ್ರು, 3,71,000 ಕೋಟಿ ರೂಪಾಯಿ. ನಾವು ಅವರಿಗೆ ಕೊಡ್ತಾ ಇರ್ತಕ್ಕಂಥ ಹಣ ಎಷ್ಟು? 4,30,000 ಕೋಟಿ ರೂಪಾಯಿ. ಅಂದರೆ ನಾವು ನಮ್ಮ ಸ್ಟೇಟ್ ಬಜೆಟ್ಗಿನ್ನ ನಾವು ಹೆಚ್ಚಿಗೆ ಅವ್ರಿಗೆ ಕೊಡ್ತಾ ಇದ್ದೀವಲ್ಲ, ಅದಕ್ಕಿಂತ 2ರಷ್ಟು ಕೊಡ್ತಾ ಇದ್ದೀವಿ. ಓಕೆ ಸರ್, ಈಗ ಈಶ್ವರಪ್ಪನವರು ಗುಂಡಿಟ್ಟಿ ಕೊಲ್ಲುವ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಇದ್ರ ಬಗ್ಗೆನೂ ಬಹಳ ಚರ್ಚೆ ಆಯಿತು. ಇದನ್ನು ಹೇಗೆ ತಗೋತೀರಿ ಸರ್ ತಾವು? ನೋಡಿ, ಈಶ್ವರಪ್ಪನವರು ಅವಾಗವಾಗ ಎಲ್ಲರನ್ನೂ ಹೆದರಿಸೋದು, ಬಾಯಿಗೆ ಬಂದಂಗೆ ಮಾತಾಡೋದು. ಅವ್ರಿಗೇನಾಗಿದೆ ಅಂತ ಅಂದರೆ, ಈಗ ಉದ್ಯೋಗ ಇಲ್ಲ, ಜನ ತೀರ್ಮಾನ ಮಾಡಿ ಅವರನ್ನು ಮನೇಲಿ ಕುಣಿಸಿದ್ದಾರೆ, ಪಕ್ಷನೂ ತೀರ್ಮಾನ ಮಾಡಿ ಮನೇಲಿ ಕುಣಿಸಿದೆ. ಅವ್ರು ಏನಾರ ಮಾಡಿ ಒಂದು ಅಧಿಕಾರ ಗಿಟ್ಟಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆದರೆ ನಾನು ಅವ್ರು ಏನು ಕೊಲೆ ಮಾಡಬೇಕು, ಗುಂಡಿಕ್ಕಬೇಕು ಅಂತ ತಿಳಿಸಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ. ನಾನು ಅವರ ಗುಂಡಿಗೆ ಎದೆ ಕೊಡಲಿಕ್ಕೆ ಸಿದ್ಧವಾಗಿದ್ದೇನೆ. ಈ ಕನ್ನಡಿಗರಿಗೋಸ್ಕರ ನನ್ನ ಪ್ರಾಣ ತ್ಯಾಗಕ್ಕೂ ಕೂಡ ನಾನು ಬದ್ಧ. ಅತಿ ಶೀಘ್ರದಲ್ಲೇ ಅವರನ್ನು ಭೇಟಿ ಮಾಡ್ತೇನೆ. ಸರ್, ಗುಂಡಿಕ್ಕಿ ಕೊಲ್ಲುವವರ ಮತ್ತು ಎದೆ ಕೊಡುವವರ ಇಬ್ಬರು ಮುಖಾಮುಖಿ ಯಾವಾಗ ಸರ್? ಸದ್ಯದಲ್ಲೇ ನೋಡ್ತೀರಾ ನೀವು.
ಸರ್, ಈಗ ಈ ಗುಂಡಿಕ್ಕಿ ಕೊಲ್ಲುವಂಥ ಹೇಳಿಕೆಗಳು ಈಗಿನ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಮಾನ್ಯ ಸರ್ ಇದು? ನನಗೆ ಅದು ಗೊತ್ತಿಲ್ಲ. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಬಹಳಷ್ಟು ವಿಚಾರಗಳನ್ನು ಗೊತ್ತಿದ್ದಂಥವ್ರು ಯಾಕೆ ಈ ರೀತಿಯಾದಂಥ ಹೇಳಿಕೆಯನ್ನು ಅವರು ಮಾಡಿದ್ದಾರೆ ಗೊತ್ತಿಲ್ಲ. ಜನರನ್ನು ಯಾಕೆ ಉದ್ರಿಕ್ತಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಬಡವರು ಯಾರು ಇದಕ್ಕೆ ಬಲಿ ಆಗಬಾರ್ದು. ಯಾರೋ ಇದಕ್ಕೆ ಈ ಒಂದು ಆವೇಶಕ್ಕೆ ಒಳಗಾಗಿ ಸಾಕಷ್ಟು ಆ ಭಾಗದಿಂದ ಬರ್ತಕ್ಕಂಥವ್ರು ಆಗಾಗ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಪಾಪ ಬಡವ್ರ ಮನೆಯನ್ನು ಹಾಳು ಮಾಡ್ತಾರೆ. ಬಡ ಕುಟುಂಬಗಳು ಹಾಳಾಗ್ತದೆ, ಬಡ ಯುವಕರು ಹಾಳಾಗ್ತಾರೆ ಇವರ ಮಾತನ್ನು ನಂಬಿ. ಸೊ ಹಾಗಾಗಿ ಯಾರೋ ಹಾಳಾಗೋದಕ್ಕಿಂತ ಸದ್ಯ ಅವರು ನನ್ನನ್ನು ನೇರವಾಗಿ ಗುಂಡಿಕ್ಕಿ ಕೊಂದರೆ ಅವ್ರಿಗೂ ಒಂದು ಶಬಾಷ್ಗಿರಿ ಸಿಗ್ತದೆ, ಅವ್ರ ಹೆಸರು ಭಾರತೀಯ ಜನತಾ ಪಕ್ಷದಲ್ಲಿ ಚಿರಾಯು ಆಗಿರ್ತದೆ. ಸೊ ಅಲ್ಲಿಗೆ ಅವ್ರ ಆಸಕ್ತಿ ಇರ್ತದೆ. ಸರ್, ಈಶ್ವರಪ್ಪನವರಿಗೂ DK ಬ್ರದರ್ಸ್ ಅವರಿಗೂ ಏನಾದರೂ ಹಳೆ ದ್ವೇಷ ಇದೆಯಾ ಸರ್? ಖಂಡಿತ ಇಲ್ಲ. ಅವರು ನಮ್ಮ ಹಿರಿಯ ನಾಯಕರು, ಈ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ವಿವಿಧ ಹಂತಗಳಲ್ಲಿ ಕೊಟ್ಟಿದ್ದಾರೆ. ಸರ್, ಕರ್ನಾಟಕ ವಿಧಾನಸಭೆಯಲ್ಲಿ DK ಶಿವಕುಮಾರ್ ಅವ್ರಿಗೂ ಈಶ್ವರಪ್ಪನವರಿಗೂ ಒಂದು ಮಾತಿನ ಯುದ್ಧ ಆಗಿತ್ತು ಸರ್. ಅದರಲ್ಲಿ ನೀನು ಭ್ರಷ್ಟ, ನಿಮ್ಮ ಅಪ್ಪನ ಭ್ರಷ್ಟ ಅಂತಲ್ಲ, ಈ ಥರದ್ದೆಲ್ಲ ಚರ್ಚೆಗಳಾಗಿದ್ವು. ಅದಾದಮೇಲೆ ಈಶ್ವರಪ್ಪನವ್ರಿಗೆ ಸಂಬಂಧಪಟ್ಟಂಥ ಅವ್ರ ಇಲಾಖೆದು 40% ಈ ಆರೋಪಗಳು, PCM ಇವೆಲ್ಲ ಆಗಿ ಅವ್ರದ್ದು ರಾಜೀನಾಮೆ ತನಕ ಹೋಗಿತ್ತು. ಇತ್ತೀಚೆಗೆ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು, ಅವ್ರದ್ದು ಹಾಫ್ ಸೆಟ್ಲ್ಮೆಂಟ್ ಮಾಡಿದ್ದೀವಿ, ಇನ್ನು ಫುಲ್ ಸೆಟ್ಲ್ಮೆಂಟ್ ಮಾಡೋಕ್ಕಿದೆ, ಮಾಡ್ತೀವಿ ನಮ್ಮ ತಂಟೆಗೆ ಬಂದರೆ ಅಂತ. ಈ ಹಾಫ್ ಸೆಟ್ಲ್ಮೆಂಟ್ ಅಂದರೆ ಅದೇ ಹಳೇದು ಅಂತ ಈ ಥರದೊಂದು ವ್ಯಾಖ್ಯಾನ ನಡೀತಾರೆ. ನಂಗೆ ಗೊತ್ತಿಲ್ಲ, ಈಗ ನೀವು ಹೇಳಬೇಕು ನನಗೆ. ಈ ಥರದೊಂದು ಚರ್ಚೆ ಇದೆ. ಈ ಹಾಫ್ ಸೆಟ್ಲ್ಮೆಂಟ್ ಪದದ ಅರ್ಥ, ಈ ಹಿಂದೆ ಅವರು ಏನು ಮಾತು ಹೇಳಿದರು ವಿಧಾನಸಭೆಯಲ್ಲಿ ವಾಕ್ಸಮರ ಆಗಿತ್ತು, ಅದಕ್ಕೆ ಕೊಟ್ಟ ಕೌಂಟ್ರ್ ಈ 40% ಇದು ಅಂತ ಹೇಳ್ತಾರಪ್ಪ ಇಲ್ಲ. 40% ಕೌಂಟ್ರ್ ಅಲ್ಲ, ಅವ್ರ ಸರ್ಕಾರ ನಡೆದು ಬಂದಂಥ ದಾರಿ, ಆ ದಾರಿಗೆ ಇವತ್ತು ಅವರು ತಕ್ಕ ಬೆಲೆಯನ್ನು ತೆರಬೇಕಾಗಿ ಬಂತು. ಅದು ಕರ್ನಾಟಕದ ಜನ ನೋಡಿದ್ದಾರೆ. ಸೊ ಹಾಗಾಗಿ ಇವತ್ತು ಅವರ ಸ್ಥಾನಮಾನ ಏನು ಅಂತೇಳಿ ಇವತ್ತು ಇಡೀ ರಾಜ್ಯಕ್ಕೆ, ಜನಕ್ಕೆ ಗೊತ್ತಾಗಿದೆ. ಸರ್, ಈಗ ಈ ಹಾಫ್ ಸೆಟ್ಲ್ಮೆಂಟು, ಫುಲ್ ಸೆಟ್ಲ್ಮೆಂಟು ಈ ರೌಡಿಗಳು ಬಳಸೋ ಭಾಷಣ ಇದು ಅಂತ ಈಶ್ವರಪ್ಪನವರು ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ. ಇದು 100 FIR ಹಾಕಲಿ ನಾನು ಕೇರ್ ಮಾಡಲ್ಲ ಅಂತಲೂ ಹೇಳಿದ್ದಾರೆ. ಇದೇನು ಸರ್ ಈ ಹಾಫ್ ಸೆಟ್ಲ್ಮೆಂಟು, ಫುಲ್ ಸೆಟ್ಲ್ಮೆಂಟ್ ಪದದ ಅರ್ಥ ಏನು ಅಂತ ಕೇಳಿದ್ರು ಅವರು. ನೀವು ಈಶ್ವರಪ್ಪನವ್ರನ್ನೇ ಕೇಳಬೇಕು. ಈಶ್ವರಪ್ಪನವರು ಭಾಳ ವ್ಯಾಖ್ಯಾನಗಳನ್ನು ಭಾಳ ಚೆನ್ನಾಗಿ ಮಾಡ್ತಾರೆ, ಭಾಳ ಉತ್ತಮವಾದಂಥ ಸಂಬೋಧಿತರು. ಸೊ ಹಾಗಾಗಿ ಅವರನ್ನು ಕೇಳಿದ್ರೆ ನಿಮಗೆ ಎಲ್ಲ ವಿಚಾರಗಳನ್ನು, ಸಂಸ್ಕೃತವನ್ನು ಭಾಳ ಚೆನ್ನಾಗಿ ಕಲ್ತಿರ್ತಕ್ಕಂಥವ್ರು. ಅವಾಗ ಅವ್ರ ಬಾಯಲ್ಲಿ ಭಾಳ ಅದ್ಭುತವಾದಂಥ ನುಡಿಮುತ್ತುಗಳು ಬೆಳೀತಾ ಇರ್ತದೆ. ಅವರನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ. ಸರ್, ಒಂದು ಸಿಟ್ಟಿಂಗ್ MP ಮೇಲೆ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳುವಂಥ ಆಗ್ರಹ ಮಾಡಿದರೆ ನಿಮ್ಮದೇ ಸರ್ಕಾರ ಇತ್ತಲ್ಲ ಸರ್, ತಾವು ಈಶ್ವರಪ್ಪನವ್ರನ್ನ ಅರೆಸ್ಟ್ ಮಾಡ್ಬೋದಿತ್ತಲ್ಲ, ಯಾಕೆ ಧೈರ್ಯ ಇರಲಿಲ್ವ ನಿಮ್ಮ ಸರ್ಕಾರಕ್ಕೆ? ಈಗ ತಾವೇ ಹೇಳಿದ್ರಿ ಜನರು ಉದ್ರಿಕ್ತರಾಗಬಾರ್ದು, ಜನ ಸಾಯಬಾರ್ದು, ಅಮಾಯಕರ ಬಲಿ ಆಗಬಾರ್ದು ಅಂತ ತಾವು ಹೇಳಿದ್ರಿ. ಇದರ ಅರ್ಥ ಏನು? ಈಗ ಉದ್ರಿಕ್ತ ಮಾಡ್ತಾ ಇದ್ದಾರೆ ಅಂತ ನೀವು ಅರೆಸ್ಟ್ ಮಾಡ್ಬೋದಿತ್ತಲ್ಲ. ನೋಡಿ, ನಾನೊಬ್ಬ ಸಂಸತ್ ಸದಸ್ಯ ಅನ್ನೋದಕ್ಕಿಂತ ನಾನೊಬ್ಬ ಕನ್ನಡಿಗನಾಗಿ ಧ್ವನಿಯನ್ನು ಎತ್ತಿದ್ದೇನೆ. ನಾನು ಇದರಲ್ಲಿ ಸರ್ಕಾರವನ್ನು ಬಳಸ್ಕೊಳ್ಳಿಕ್ಕೆ ಅಥವಾ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ಳಿಕ್ಕೆ ನಾನು ಹೇಳಿನೂ ಅಲ್ಲ, ನಾನು ಓಡೋಗುವಂತನೂ ಅಲ್ಲ. ಖಂಡಿತ ಆ ಗುಂಡಿಗೆ ಎದೆ ಕೊಡ್ತಕ್ಕಂಥವನು. ಸರ್, DK ಸುರೇಶ್ ಅವರು ಕೆಲವು ಸಲ ಈ ಸನ್ಯಾಸಿ ಥರ, ವೈರಾಗಿ ಥರ ಮಾತಾಡ್ತಾರಲ್ಲ, ಅದು ಯಾಕದು? ರಾಜಕಾರಣ ನೇರವಾಗಿ ಮಾತನಾಡ್ತಕ್ಕಂಥವ್ರಿಗೆ, ನಿಷ್ಠುರವಾಗಿ ಮಾತಾಡ್ತಕ್ಕಂಥವ್ರಿಗೆ ಭಾಳ ಕಷ್ಟ ಇದೆ. ಸೊ ಹಾಗಾಗಿ ಯಾತಕ್ಕೆ ಬೇಕು ಅನ್ನೋದು ಕೂಡ ನನ್ನ ಭಾವನೆ. ನಾನೇನು ಸಂಪೂರ್ಣವಾಗಿ ರಾಜಕಾರಣವನ್ನು ಒಪ್ಪಿ ಬಂದವನಲ್ಲ, ಆಕಸ್ಮಿಕವಾಗಿ ಬಂದವನು. ಸೊ ಹಾಗಾಗಿ ಯಾರಿಗೆ, ಸಾಕಷ್ಟು ಜನರಿಗೆ ರಾಜಕೀಯದ ಬಗ್ಗೆ ಹುಚ್ಚಿದೆ. ಹುಚ್ಚಿರೋರು ಯಾರಾದ್ರೂ ಮುಂದೆ ಬರಲಿ ಅಂತಕ್ಕಂಥ ಭಾವನೆಯಿಂದ ಕೆಲವು ಸಂದರ್ಭದಲ್ಲಿ ನಾನು ನನ್ನ ಮಾತನ್ನು ಹೇಳಿದ್ದೇನೆ. ಸರ್, ತಮಗೆ ಭಾಳ ಸಿಟ್ಟಂತೆ, ಕೋಪ ಅಂತೆ, ತಾವು ಭಾಳ ಮುಂಗೋಪಿ ಅಂತೆ, ನಿಜನಾ? ಅದಕ್ಕೆ ಹೇಳ್ತಾ ಇರೋದು ನಾನು. ಮುಂಗೋಪಿನೂ ಇರ್ಬೋದು, ಸಿಟ್ಟು ಬರ್ಬೋದು, ನೇರವಾಗಿ ಮಾತಾಡಿದಾಗ ಎಲ್ಲರೂ ಬರುತ್ತಲ್ಲ. ಸರ್, ರಾಜಕಾರಣಿಗಳು ಯೂಶ್ವಲಿ ಕೋಪ, ಸಿಟ್ಟೆಲ್ಲ ಹೊಟ್ಟೆಲ್ಲಿ ಇಟ್ಕೋತಾರೆ, ಬಾಯಲ್ಲಿ ಹೇಳೋದೇ ಇಲ್ಲ ಯಾರು. ಸಿಟ್ಟು ಮತ್ತು ಸಹನೆ ಎರಡನ್ನ ಹೆಂಗೆ ತಾವು ಸಮತೋಲನೆ ಮಾಡ್ತೀರಿ? ಸಿಟ್ಟು ಬಂದಾಗ ಸಿಟ್ಟಿನಿಂದ ಮಾತಾಡ್ತೀನಿ, ಸಹನೆ ಇದ್ದಾಗ ತಾಳ್ಮೆಯಿಂದ ನೋಡ್ತೇನೆ. ಸರ್, DK ಸುರೇಶ್ ಅಂದ್ರೆ ಏನು ಸರ್ ಆ್ಯಕ್ಚುಲಿ ನಿಮ್ಮ ಪ್ರಕಾರ? ಏನು ಅವ್ರ ಕ್ಯಾರೆಕ್ಟರ್ ಏನು ನಿಮ್ಮ ಪ್ರಕಾರ? ನಾನೊಬ್ಬ ಸಾಮಾನ್ಯ ಮನುಷ್ಯ. ನನಗೆ ಜನಸೇವಕನಾಗಿ, ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಜನ ಕೊಟ್ಟಿರ್ತಕ್ಕಂಥ ಸ್ಥಾನವನ್ನು ಗೌರವಯುತದಿಂದ ಅವ್ರಿಗೆ ಹೆಮ್ಮೆ ತರುವಂಥ ರೀತಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಓಕೆ ಸರ್, ಈಗ ತಾವು ಸ್ಪರ್ಧೆ ಮಾಡ್ತೀರೋ ಇಲ್ವಾ ಸರ್ ಲೋಕಸಭೆಗೆ? ಅದು ಪಕ್ಷ ತೀರ್ಮಾನ ಮಾಡ್ತದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲೇ ತಾವು ಸ್ಪರ್ಧೆ ಮಾಡ್ತೀರೋ ಅಥವಾ ಬೇರೆ ಕಡೆಗೆ ಸ್ಪರ್ಧೆ ಮಾಡ್ತೀರೋ? ಈಗ ನಾನಾ ವ್ಯಾಖ್ಯಾನಗಳು ನಡೀತಾ ಇದೆ ಬೆಂಗಳೂರು ಗ್ರಾಮಾಂತರದ ಬಗ್ಗೆ, ಮತ್ತು ಎಲ್ಲರ ಕಣ್ಣಿರೋದು ನಿಮ್ಮ ಮೇಲೆ, ನಿಮ್ಮ ಸ್ಥಾನದ ಮೇಲೇ. ಧಾರಾಳವಾಗಿ
ಪಕ್ಷ ತೀರ್ಮಾನ ಮಾಡ್ತದೆ. ಜೊತೆಗೆ ಈಗಾಗಲೇ ನನ್ನ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಶಾಸಕರು, ಪರಾಜಿತ ಅಭ್ಯರ್ಥಿಗಳೆಲ್ಲರೂ ಕೂಡ ಪಕ್ಷಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಸೊ ಅವರು ಒತ್ತಾಯ ಮಾಡಿ ನನ್ನ ಹೆಸರನ್ನು ಶಿಫಾರಸು ಮಾಡಿ ಕಳಿಸಿದ್ದಾರೆ ಅಂಥೇಳಿ ತಿಳಿದು ಬಂದಿದೆ. ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾನು ಬದ್ಧವಾಗಿದ್ದೇನೆ. ಪಕ್ಷ ನಿಂತ್ಕೊಂಡ್ರು ಸಂತೋಷ, ಮನೇಲಿರುವಂಥ ಅಂದರೆ ಇನ್ನೂ ಸಂತೋಷ. ಅಲ್ಲ, ಇರೋರು ಒಬ್ಬರೇ ಅಲ್ವಾ ತಾವು? ನಾನೊಬ್ಬನೇ ಅಲ್ಲ, ಈ ರಾಜ್ಯದಲ್ಲಿ 28 ಜನ ಇದ್ದಾರೆ. ಆರ್ ಅಶೋಕರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಾಪ ಕಾಂಗ್ರೆಸ್ನವರಿಗೆ ಒಂದು ದೃಷ್ಟಿ ಬೊಟ್ಟು ಇಟ್ಕೊಳ್ಳಿಕ್ಕೆ ಒಂದು ಸ್ಥಾನದಲ್ಲಿ ಗೆಲ್ಲಿಸಿದ್ದಾರೆ ಜನ, ಅದು ಡಿ ಕೆ ಸುರೇಶು ಅಂತ. ಈ ಸಲ ದೃಷ್ಟಿ ಬೊಟ್ಟು ಇಲ್ದಿದ್ದಂಗೆ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. ಅಶೋಕ್ ಅವರ ಭಾವನೆ ಏನು, ಅದು ಕನಕಪುರದ ಜನ ಭಾಳ ಸ್ಪಷ್ಟವಾಗಿ ಇಲ್ಲಿಗೂ ಸಂದೇಶ ಕೊಟ್ಟಿದ್ದಾರೆ, ದೆಹಲಿಗೂ ಸಂದೇಶ ಕೊಟ್ಟಿದ್ದಾರೆ. ಸರ್, ಈಗ ಕರ್ನಾಟಕದಲ್ಲಿ NDA ಮೈತ್ರಿ ನಿಮಗೂ ನಿಮ್ಮ ಪಕ್ಷಕ್ಕೂ ಥ್ರೆಟ್ ಅಲ್ವಾ ಸರ್? JDS ಮತ್ತು BJPಯ ಮೈತ್ರಿ ನಿಮಗೆ ಥ್ರೆಟ್ ಆಗೋದಿಲ್ವಾ? ಮೊದಲಿಂದನೂ ಇಬ್ಬರನ್ನೂ ಕೂಡ ಎದುರಿಸ್ಕೊಂಡೇ ಬಂದಿದ್ದೇವೆ. ಇದೇನು ಹೊಸದೇನಲ್ಲ. ಇದು ನಿಮಗೆ ಹೊಸದು ಅಂತ ಕಾಣ್ತಾ ಇರ್ಬೋದು, ಇದು ಹೊಸದಲ್ಲ. ಇಬ್ಬರನ್ನೂ ಕೂಡ ವಿರೋಧ ಪಕ್ಷವಾಗಿ ನಾವು ಇಬ್ಬರನ್ನೂ ಕೂಡ ಸಮಾನಾಂತರವಾಗಿ ನೋಡ್ಕೊಂಡು ಬಂದಿರೋದ್ರಿಂದ ನಮಗೆ ವಿಶ್ವಾಸ ಇದೆ. ಎರಡೂ ಪಕ್ಷವನ್ನು ಸಮಾನಾಂತರವಾಗಿ ಎದುರಿಸ್ಕೊಂಡು ಬಂದಿದ್ದೇವೆ. ಈಗ ಒಗ್ಗಟ್ಟಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಹೋರಾಟ ಮನೋಭಾವವನ್ನು ಇಟ್ಕೊಂಡು ಅವರನ್ನು ಮಣಿಸ್ತೇವೆ. ಸರ್, ಈಗ ಡಾಕ್ಟರ್ ಮಂಜುನಾಥ್ ಅವರು BJPಯಿಂದ NDA ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಸ್ಪರ್ಧಿಸಬಹುದು ಅಂತ ಹೇಳುವಂಥ ಒಂದು ಚರ್ಚೆಗಳೆಲ್ಲ ನಡೀತಾ ಇದ್ದಾವೆ. NDA ಸ್ಪರ್ಧೆಯನ್ನು ತಾವು ಹೇಗೆ ಸ್ವೀಕಾರ ಮಾಡ್ತೀರಿ? ಅಲ್ಲ, ಯಾರಾದರೂ ಸ್ಪರ್ಧೆ ಸ್ವೀಕಾರ ಮಾಡಲೇಬೇಕು. ಕುಮಾರಸ್ವಾಮಿ ಅವರು ನಿಂತ್ಕೋಬೇಕು ಅಂತಿದ್ದಾರೆ, ನಿಂತ್ಕೊಬಿಟ್ರು ಸ್ವಾಗತ. ಡಾಕ್ಟರ್ ಯಾರೋ ನಿಂತ್ಕೋಬೇಕು ಅಂತಿದ್ದಾರೆ, ಅವ್ರು ನಿಂತ್ಕೊಂಡ್ರು ಸ್ವಾಗತ. ಇನ್ಯಾರೋ ನಿಂತ್ಕೋಬೇಕು ಅಂತ ಯಾರೇ ನಿಂತ್ಕೊಂಡ್ರು ಕೂಡ ಇಲ್ಲಿ ನಮ್ಮ ಎದುರಾಳಿ BJP. ಆ BJPಯನ್ನು ಮಣಿಸ್ಲಿಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ನಾಗರಿಕರೆಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಅಂದರೆ ಕಾಂಗ್ರೆಸ್ ಫ್ಲಾಗ್ ಹಾರಿಸ್ತೀರಿ ತಾವು ಬೆಂಗಳೂರು ಗ್ರಾಮಾಂತರದಲ್ಲಿ? ಕಾದ್ ನೋಡಿ. ಸರಿ, ಇಡೀ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಬೋದು ಸರ್ ಈ ಸಲ? ಯಾಕಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿಗೆ ತುಂಬ ಹೋಪ್ಸ್ ಇರೋದು ಕರ್ನಾಟಕದ ಮೇಲೆ. ಈವನ್ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ತುಂಬ ಹೋಪ್ಸ್ ಇಟ್ಕೊಂಡಿರುವಂಥದ್ದು ಕರ್ನಾಟಕದಲ್ಲಿ. ಈಗ ನಿಮ್ಮದು ಬೇರೆ ಸರ್ಕಾರ ಇದೆ, ಇಲ್ಲಿ ಎಷ್ಟು ಸೀಟ್ ಗೆಲ್ಬೋದು ಅಂತ? 15ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋತಕ್ಕಂಥ ವಿಶ್ವಾಸ ನಮಗಿದೆ. ಸರಿ ಸರ್, ಕರ್ನಾಟಕದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಮತ ಹಾಕ್ಬೇಕು ಸರ್ ಲೋಕಸಭೆ ವಿಚಾರಕ್ಕೆ? ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕಳೆದ 10 ವರ್ಷಗಳಿಂದ ಕೇಂದ್ರದ ಭಾರತೀಯ ಜನತಾ ಪಕ್ಷ ನೀರಾವರಿ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ, ತೆರಿಗೆ ವಿಚಾರದಲ್ಲಿ ಮತ್ತು ಕನ್ನಡಕ್ಕೆ ಆಗಿರ್ತಕ್ಕಂಥ ಕನ್ನಡದ ಬಾವುಟಕ್ಕೆ ಅವರು ತೋರಿದಂಥ ಧೋರಣೆ ಮತ್ತು ಕನ್ನಡ ಶಾಸ್ತ್ರೀಯ ಭಾಷೆಗೆ ತೋರಿದಂಥ ಧೋರಣೆ ಇವೆಲ್ಲವೂ ಕೂಡ, ಮತ್ತು ಉದ್ಯೋಗದ ವಿಚಾರದಲ್ಲಿ ಕರ್ನಾಟಕ ಯಾವ ಅಭಿವೃದ್ಧಿಯನ್ನು ಕಾಣಬೇಕಾಗಿತ್ತು ಆ ಅಭಿವೃದ್ಧಿಗೆ ವಂಚನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ, ಗುಜರಾತ್ ಸರ್ಕಾರ, ಗುಜರಾತ್ನವರು ಕಾರಣ ಅಂತಕ್ಕಂಥದ್ದು ಇಡೀ ಕನ್ನಡಿಗರಿಗೆ ಇವತ್ತು ಗೊತ್ತಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅದನ್ನು ಮಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್, ನಿಮ್ಮ ಶಾಸಕರೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ, ನಿಮ್ಮ ಲೋಕಸಭೆಗೆ ಬರ್ತಕ್ಕಂಥವ್ರು ಲೋಕಸಭೆಗೆ ಏನಾದರೂ ವೋಟ್ ಹಾಕದೇ ಇದ್ದರೆ ಗ್ಯಾರಂಟಿ ನಿಂತೋಗ್ಬೋದು, ಜೋಪಾನ ಅಂತ ಹೇಳಿದ್ದಾರೆ. ಇದೊಂಥರ ಥ್ರೆಟ್ ಮಾಡ್ದಂಗಲ್ವ ಮತದಾರರಿಗೆ? ಮೋದಿಯವರು ಥ್ರೆಟ್ ಮಾಡಿಲ್ವಾ? ಪ್ರಧಾನಮಂತ್ರಿ ಮೋದಿಯವರು ಇದೇ ಟ್ಯಾಕ್ಸ್ ವಿಚಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರವನ್ನು ಥ್ರೆಟ್ ಮಾಡಿಲ್ವಾ? ನಿಮ್ಮ ಹತ್ರ ದಾಖಲೆಗಳಿಲ್ವಾ? ಒಂದು ವರ್ಷ ನೀವು ಕೊಡಬೇಡಿ, ಒಂದು ವರ್ಷ ನಾವು ಕೊಡೋದಿಲ್ಲ ಅಂತ ಹೇಳಿದಾರೆ. ನಿಮ್ಮ ದಾಖಲೆಗಳಿಲ್ವಾ? ನಿಮ್ಮ ಹತ್ರ ದಾಖಲೆಗಳಿಲ್ವಾ? ಇದೆ ಸರ್. ಯಾಕೆ ಅದನ್ನ ನೀವು ವಿಚಾರವನ್ನ ಎತ್ತದಿಲ್ಲ? ಅಲ್ಲ, ಕರ್ನಾಟಕ ವಿಧಾನಸಭೆಯಲ್ಲಿ ಇದನ್ನ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇವತ್ತು. ಮೋದಿಯವರು ಒಂದು ವರ್ಷ ನಾವು ನಿಮ್ಗೆ ಟ್ಯಾಕ್ಸ್ ಕೊಡೋದಿಲ್ಲ, ಒಂದು ವರ್ಷ ನೀವು ನಮ್ಗೆ ಟ್ಯಾಕ್ಸ್, ಇದನ್ನ ಚರ್ಚೆ ಆಗಿರುವಂಥದ್ದು, ಅದನ್ನ ನಾನು ಕೇಳ್ತಾ ಇರೋದು. ನನಗೆ ಸ್ವಾಗತ. ಅದಕ್ಕೆ ನಮ್ಗೆ ಒಂದು ವರ್ಷ ನಾವು ಟ್ಯಾಕ್ಸ್ ಕಟ್ಟೋದು ಬೇಡ, ನಮ್ಗೆ ದುಡ್ಡು ಕೊಟ್ಬಿಟ್ರೆ ನಮ್ಗೆ 4.5 ಲಕ್ಷ ಕೋಟಿ ದುಡ್ಡು ಬರುತ್ತೆ, ಎಂತೆಂಥ ಅಭಿವೃದ್ಧಿಗಳನ್ನು ಮಾಡ್ಬೋದು. ನೀವು 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಿರಿ, ಇವತ್ತು ಇನ್ನೂ 2,000 ಸೇರಿಸಿ 4,000 ಕೊಡ್ಬೋದು. ಅಭಿವೃದ್ಧಿಯ ಜೊತೆಗೆ ಕರ್ನಾಟಕದ ನೀರಾವರಿ ಯೋಜನೆಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಸೂರು ಕೊಡ್ತಕ್ಕಂಥದ್ದು, ಬೆಂಗಳೂರಿನ ವಿಶೇಷವಾದಂಥ ಅಭಿವೃದ್ಧಿಗೆ ಎಲ್ಲದಕ್ಕೂ ಹಾಗೆ ಹಣ ಮಿಕ್ಕುವಂಥ ಒಂದು ಆರ್ಥಿಕ ವ್ಯವಸ್ಥೆ ಕರ್ನಾಟಕದಲ್ಲಿದೆ. ಅದು ಕನ್ನಡಿಗರ ತೆರಿಗೆ ದುಡ್ಡು ಇವತ್ತು ಉತ್ತರ ಭಾರತಕ್ಕೆ, ಉತ್ತರ ಪ್ರದೇಶಕ್ಕಿರ್ಬೋದು, ಗುಜರಾತ್ಗಿರ್ಬೋದು, ರಾಜಸ್ಥಾನಕ್ಕಿರ್ಬೋದು, ಮಧ್ಯಪ್ರದೇಶಕ್ಕೆ ಇರ್ಬೋದು ತಲುಪ್ತಾ ಇರ್ತಕ್ಕಂಥದ್ದು.
ಇದು ನನ್ನ ಧ್ವನಿ. ಈ ಧ್ವನಿಗೆ ನಮಗೆ ಕೈ ಜೋಡಿಸ್ತಕ್ಕಂಥ ಕೆಲಸ. ಇವತ್ತು ಕರ್ನಾಟಕದ ಕನ್ನಡಿಗರಿಗೆ ಉತ್ತರ ಪ್ರದೇಶದಲ್ಲಿ ಉದ್ಯೋಗ ಸಿಗುತ್ತಾ? ಕರ್ನಾಟಕದ ಕನ್ನಡಿಗರು ಹೋಗಿ ಉತ್ತರ ಪ್ರದೇಶದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಶಕ್ತಿ ಇದೆಯಾ? ಇಲ್ಲ. ಗುಜರಾತ್ಗೆ ಹೋಗಿ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದಾ? ಗುಜರಾತ್ನವರು ಬೆಂಗಳೂರಿಗೆ ಬಂದವರು ಒಂದು ಸಂಸಾರ ಬಂತು ಅಂದ್ರೆ 4 ಸಂಸಾರ ಮುಂದೆ ವರ್ಷ ಕರ್ಕೊಂಡು ಬಂದಿರ್ತಾರೆ. ಉತ್ತರ ಪ್ರದೇಶದವರು ಒಂದು ಕುಟುಂಬ ಬಂತು ಅಂತಂದ್ರೆ ಇನ್ನು 3 ಕುಟುಂಬನ ಇನ್ನೊಂದು ಹಬ್ಬಕ್ಕೆ ಕರ್ಕೊಂಡು ಬಂದಿರ್ತಾರೆ. ನಾವು ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ನಾವು ಸ್ವಾಗತ ಮಾಡಿ ಕರ್ನಾಟಕದ ಕನ್ನಡಿಗರು ಎಲ್ಲ ವಿಚಾರದಲ್ಲೂ ಕೂಡ ಸಹೃದಯಗಳಾಗಿ ನಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡ್ಕೋಬೇಕು. ಸರ್, ಕರ್ನಾಟಕದಲ್ಲಿ ಅನೇಕ ಮಂದಿ ಕಾಂಗ್ರೆಸ್ ನಾಯಕರುಗಳಿದ್ದಾರೆ ಸರ್. ಮೋದಿ, ಅಮಿತ್ ಶಾ ಹಿಡಿದು ಕುಮಾರಸ್ವಾಮಿ ತನಕ ಎಲ್ರಿಗೂ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಮೇಲೆ ಕಣ್ಣಲ್ಲ. ಯಾಕಿದು? ನನಗೆ ಗೊತ್ತಿಲ್ಲ. ಪ್ರೀತಿ ಜಾಸ್ತಿ. ಪ್ರೀತಿ ಇದರಿಂದ ಹೆಚ್ಚು ಅವಾಗವಾಗ ಜಪ ಮಾಡ್ತಾರೆ. ಕುಮಾರಸ್ವಾಮಿಯವರು ಸಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಇತ್ತೀಚೆಗೆ. ಅಲ್ಲೆಲ್ಲ ಕನಕಪುರದಲ್ಲಿ ಕಲ್ಲು ಹೊಡಿತಾ ಇದ್ದವರನ್ನೆಲ್ಲ MP ಮಾಡಿದರೆ ಅವ್ರು ದೇಶ ವಿಭಜನೆ ಮಾಡದೆ ಮತ್ತೇನು ದೇಶ ಜಾಯಿನ್ ಮಾಡ್ತಾರಾ ಅಂತೆಲ್ಲ ಮಾತಾಡಿದರು. ಯಾಕೆ ಇಷ್ಟೊಂದು ಹಾಗೆ ದ್ವೇಷ? ಅವ್ರು ಹೇಳಿದ್ನಲ್ಲ, ಅವ್ರಿಗೆ ಭಾಳ ಪ್ರೀತಿ. ಅವ್ರ ಕುಟುಂಬಕ್ಕೆ ನನ್ನ ಕಂಡ್ರೆ ಭಾಳ ಆತ್ಮೀಯತೆ ಜಾಸ್ತಿ. ಅವರು ಏನು ತೀಕ್ಷ್ಣವಾಗಿ ಮಾತಾಡಿದರೆ ಅದಕ್ಕಿಂತ 4ರಷ್ಟು ತೀಕ್ಷ್ಣವಾಗಿ ಮಾತಾಡುವಂಥ ಶಕ್ತಿ ಭಗವಂತ ಜಿಲ್ಲೆಯ ಜನ ನನಗೆ ಕೊಟ್ಟಿದ್ದಾರೆ. ಸರ್, ಎಲ್ರಿಗೂ ಗೊತ್ತಿದೆ ಡಿ ಕೆ ಶಿವಕುಮಾರ್ ಬರೀ ಒಂದು ಉತ್ಸವ ಮೂರ್ತಿ, ಅವ್ರದ್ದು ಮೆರವಣಿಗೆ ಮಾತ್ರ ಮಾಡೋದು ಅಂತ. ಆದರೆ DK ಸಾಮ್ರಾಜ್ಯಕ್ಕೆ ಪೂರ್ತಿ ದಂಡನಾಯಕರು DK ಸುರೇಶೇ ಅಂತ. ಈ JDS ಬೆಲ್ಟನ್ನು ಕಾಂಗ್ರೆಸ್ ಬೆಲ್ಟಾಗಿ ತಾವು ಹೆಂಗೆ ಕನ್ವರ್ಟ್ ಮಾಡಿದ್ರಿ? ತಾವು ಸ್ವಲ್ಪ ಹೇಳ್ಬೋದಾ? ಇಲ್ಲ, ನಾನು ಕನ್ವರ್ಟ್ ಮಾಡಿಲ್ಲ. ಅವರಿಗೆ ಈ ಥರ ಈ ಒಕ್ಕಲಿಗ ಬೆಲ್ಟಲ್ಲೇ ಇಷ್ಟೊಂದು ದೊಡ್ಡ ಸೋಲು JDSಗೆ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಇಡೀ ಮೈಸೂರು ಭಾಗದಲ್ಲಿ ಕಾರ್ಯಕರ್ತರುಗಳು ಇವತ್ತು DK ಶಿವಕುಮಾರ್ ಅವರಿಗೆ ಶಕ್ತಿ ತುಂಬಬೇಕು ಅಂತೇಳಿ, ಸಮಾಜದವರು ಶಕ್ತಿ ತುಂಬಬೇಕು ಅಂತೇಳಿ, ಎಲ್ಲ ವರ್ಗದ ಜನ ಇವತ್ತು ಒಂದು ಬದಲಾವಣೆಯನ್ನು ಮಾಡಬೇಕು ಅಂತೇಳಿ ಇವತ್ತು ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಆ ಬದಲಾವಣೆಯನ್ನು ತಂದಿರೋಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಇರ್ಬೋದು, ನಾನಿರ್ಬೋದು, ಇಡೀ ನಮ್ಮ ಪಕ್ಷ ಇರ್ಬೋದು, ಅವರನ್ನು ಗೌರವಿಸ್ತದೆ. ಸರ್, ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗುವಂಥ ಯಾವುದಾದ್ರೂ ಹೋಪ್ಸ್ ಇದೆಯಾ ಸರ್ ತಮಗೆ? ನಿಮ್ಮ ಇಂಡಿಯಾ ಒಕ್ಕೂಟದ ಪರಿಸ್ಥಿತಿ ಏನಿದೆ? ಒಂದೊಂದೇ ಪಕ್ಷಗಳು ಬಿಟ್ಟೋದ್ರು, ಒಬ್ಬೊಬ್ಬರ ನಾಯಕರುಗಳು ನಿಮ್ಮ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇಂಡಿಯಾ ಒಕ್ಕೂಟದಲ್ಲಿ ಯಾರಾದರೂ ಆಗಬೇಕು ಅಂತಕ್ಕಂಥದ್ದು ಒಂದು ಭಾವನೆ ಇದೆ. ಸೊ ಅದು ಖರ್ಗೆ ಅವರಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ಇನ್ನಿತರ ಪಕ್ಷದ ನಾಯಕರುಗಳು. ಆದರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಈ ದೇಶವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋದು, ಅಭಿವೃದ್ಧಿ ಪಥದ ಹತ್ರ ತೆಗೆದುಕೊಂಡು ಹೋಗಬೇಕು ಅಂತ ಅಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ನೋಡುವಂಥ ನಾಯಕತ್ವವನ್ನು ನಾವು ಹುಡುಕ್ತಾ ಇದ್ದೇವೆ. ಸರ್, ನಿಮ್ಮ ಪಕ್ಷ ಬಿಟ್ಟು ಯಾಕೆ ಎಲ್ಲ ಹಿರಿಯ ನಾಯಕರುಗಳು ಹೋಗ್ತಾ ಇದ್ದಾರೆ ಸರ್? ಈಗ ಅಶೋಕ್ ಚವ್ಹಾಣ್ ಅವರು ಹೋದರು, ಯಾವುದೇನೋ ಕಮಲ್ನಾಥ್ ಅವರು ಹೋಗ್ತಾರೆ ಅಂತೇಳಿ ಒಂದು 10-15 ಜನ ಮಾಜಿ CMಗಳು ಅವರು ಇವರೆಲ್ಲ ಬಿಟ್ಟು ಹೋದರು. ಯಾಕೆ ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ನಿಮ್ಮ ಪಕ್ಷಕ್ಕೆ? ನೋಡಿ, ಪ್ರತಿದಿನ ಇನ್ಕಮ್ ಟ್ಯಾಕ್ಸು, ED, CBI, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಕಾಂಗ್ರೆಸ್ನ ಅನೇಕ ಶಾಸಕರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ. ಒಂದೇ ದಿನದಲ್ಲಿ ಉತ್ತರ ಕೊಡಬೇಕು ಅಂತ ಚುನಾವಣಾ ಸಂದರ್ಭದಲ್ಲಿ ಎಲ್ಲಿಲ್ಲದ ತಂತ್ರಗಾರಿಕೆಯನ್ನು ಚುನಾವಣೆಯಲ್ಲಿ ಶಾಸಕರ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಯಾವ ಚುನಾವಣೆಗೆ? ಲೋಕಸಭಾ ಚುನಾವಣೆ ಇರ್ಬೋದು, ಬೇರೆ ಚುನಾವಣೆಗಳಿರ್ಬೋದು, ಅವರನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಶಾಸಕರು ಸುಮಾರು 30-40 ಜನ ಶಾಸಕರುಗಳಿಗೆ ಒಂದೇ ದಿನದಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಅವರು ಅವ್ರನ್ನ ಬೆನ್ನತ್ಬಿಟ್ಟಿದ್ದಾರೆ. ಸರ್, ಇನ್ಕಮ್ ಟ್ಯಾಕ್ಸ್ ರೈಡು ಅದಿದೆಲ್ಲ ನಿಮ್ಮ ಮೇಲೂ ಸಹ ಆಗಿತ್ತಲ್ಲ ಸರ್? ನಮಗೆ ಅಭ್ಯಾಸ ಆಗೋಗಿದೆ ರೀ. ನಾವು ದಿನ ಕಾಯ್ತಾ ಇರ್ತೀವಿ, ಬೆಳಗ್ಗೆ ಬರ್ತಾರೇನೋ, ರಾತ್ರಿ ಹೋಯ್ತಾರೇನೋ, ಯಾವಾಗ ಬರ್ತಾರೆ, ಏನು ಮಾಡ್ತಾರೆ ಅಂತೇಳಿ. ಸರ್, ತಮ್ಮ ಬ್ರದರ್ಸ್ಗೆ ಏನಾದರೂ BJP ಆಫರ್ ಕೊಟ್ಟಿತ್ತಾ ಸರ್? ನನಗೆ ಗೊತ್ತಿಲ್ಲ. ಅಲ್ಲ, ಜನರ ಮುಂದೆ ಒಂದು ಸತ್ಯ ಹೇಳ್ಬಿಡಿ. ಈಗ ತಾವೇ ಹೇಳಿದ್ರಿ ಎಲ್ರಿಗೂ ನೋಟಿಸ್ ಕೊಡ್ತಾರೆ, ಥ್ರೆಟ್ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ತಾವು ಹೇಳಿದ್ರಿ. ತಮಗೇನಾದರೂ ಆಮಿಷ ಬಂದಿತ್ತಾ? ಅದು ನಿರಂತರ. ಓಕೆ ಸರ್, ಈಗ ಈ ಇಂಡಿಯಾ ಒಕ್ಕೂಟ BJPಯನ್ನು ಎದುರಿಸುವಂಥ ಶಕ್ತಿ ಇದೆ ಸರ್. ಈಗ BJPಯವ್ರ ಹತ್ರ 4 ವೆಪನ್ ಇದೆ ಸರ್. ಈಗ ಒಂದು ಪ್ರಬಲ ಹಿಂದುತ್ವ ಇದೆ, ಅವ್ರಿಗೆ ಅಯೋಧ್ಯೆ ಇನ್ನೊಂದು ಮತ್ತೊಂದು ಮಾಡಿದ್ದಾರೆ. ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡು ಸಹ
ಕಾಂಗ್ರೆಸ್ಸಿಗೆ ಕಂಪೇರ್ ಮಾಡಿದರೆ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಬ್ರ್ಯಾಂಡಿಂಗು. ಈಗ G20 ಇನ್ನೊಂದು ಮತ್ತೊಂದೆಲ್ಲ ಮಾಡಿ ಇವರೀಗ ವಿಶ್ವನಾಯಕ, ವಿಶ್ವಗುರು, ಭಾರತ ಎಲ್ಲ ಕಡೆಯಲ್ಲಿ ಪ್ರಕಾಶಮಾನ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನೆಲ್ಲ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯೆ ಕಾಂಗ್ರೆಸ್ ಬಳಿ ಯಾವ ವೆಪನ್ ಇದೆ ಸರ್? ಅವರ ಅಂದರೆ ಎದುರಾಳಿಯನ್ನು ಎದುರಿಸಬೇಕಾದ್ರೂ ನಿಮ್ಮ ಹತ್ರನೂ ಒಂದು ವೆಪನ್ಸ್ಗಳು ಬೇಕಲ್ಲ. ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಪುನರ್ಸ್ಥಾಪನೆ ಮಾಡಲಿಕ್ಕೆ ಕಾಂಗ್ರೆಸ್ ಬತ್ತಳಿಕೆಯಲ್ಲಿ ಯಾವ ಅಸ್ತ್ರ ಇದೆ? ಈಗ ಕಾಂಗ್ರೆಸ್ನಲ್ಲಿ ಏಕತೆಯ ಮಂತ್ರ ಇದೆ, ಕಾಂಗ್ರೆಸ್ನಲ್ಲಿ ಭಾರತದ ಅಭಿವೃದ್ಧಿಯ ಮಂತ್ರ ಇದೆ, ಕಾಂಗ್ರೆಸ್ನಲ್ಲಿ ಸರ್ವ ಜನಾಂಗವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಶಾಂತಿಯ ತೋಟ ಭಾರತದಲ್ಲಿ ಆಗಬೇಕು ಅಂತಕ್ಕಂಥ ನಂಬಿಕೆ ಇದೆ. ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ. ಇವತ್ತು ಭಾರತ ಅಭಿವೃದ್ಧಿ ಆಗಿದೆ ಅಂತ ಅಂದರೆ ಇವತ್ತು ನೀವೆಲ್ಲ ಮಾಧ್ಯಮಗಳಿಂದ ನನ್ನ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದೀರಿ, ಚರ್ಚೆಗಳು ನಡೀತಾ ಇದೆ ಅಂತ ಅಂದರೆ ಅದರ ಹಿಂದೆ ಕಾಂಗ್ರೆಸ್ ಇದೆ, ಬೇರೆ ಯಾರೂ ಇಲ್ಲ. ಈ 10 ವರ್ಷಗಳಲ್ಲಿ ಆದಂಥ ಬೆಳವಣಿಗೆ ಅಲ್ಲ, 65 ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಅವತ್ತೇನಿತ್ತು, ಒಂದೇ ಒಂದು ಗುಂಡು ಸೂಜಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇವತ್ತು ವಿಶ್ವದ ಅಗ್ರಸ್ಥಾನದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ. ಸರ್, DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಸರ್? ನನ್ನ ಬಯಕೆ ಇದೆ, ಆಗಬೇಕು ಅಂತೇಳಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. 2.5 ವರ್ಷಕ್ಕೆ ಆಗ್ತಾರಾ ಸರ್, ಅಥವಾ 5 ವರ್ಷ ಕಾಯಬೇಕಾಗ್ತದೆ ಸರ್? ಅದು ನನಗೆ ಗೊತ್ತಿಲ್ಲ. ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು ತೀರ್ಮಾನ ಮಾಡುವಂಥ ವಿಚಾರ, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುವಂಥ ವಿಚಾರ. DK ಶಿವಕುಮಾರ್ ಅವರನ್ನು ಮತ್ತೆ ಜೈಲಿಗೆ ಕಳಿಸ್ಬೇಕು ಅಂತ ಹೇಳುವಂಥ ನಿರಂತರ ಪ್ರಯತ್ನಗಳು ನಡೀತಾನೇ ಇದೆ ಅಂತ ಹೇಳುವಂಥದ್ದು ಹೇಳಲಾಗ್ತಾ ಇದೆ. DK ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಏನೇನು ಷಡ್ಯಂತ್ರ ನಡೀತಾ ಇದೆ ನನ್ನ ಬಗ್ಗೆ ನನ್ನನ್ನು ಮುಗಿಸೋಕೆ ಅಂತಲೂ ಒಂದು 2-3 ವೇದಿಕೆಯಲ್ಲಿ ಮಾತಾಡಿದರು. ಇದು ನಿಜಾನಾ? ಅದು ನಿರಂತರವಾಗಿ ಅವರು ತೀರ್ಮಾನಗಳು, ಅವರ ಪ್ರಯತ್ನಗಳು ನಡೀತಾನೇ ಇರ್ತದೆ. ಆದರೆ ಇದರಲ್ಲಿ ಎದೆಗುಂದತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಪಾರದರ್ಶಕವಾಗಿದ್ದೇವೆ. ಆದ್ದರಿಂದ ಏನೇ ವಿಚಾರಗಳಿದ್ರೂ ಕೂಡ ನ್ಯಾಯಾಲಯದಲ್ಲಿ ಎಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ನಮ್ಮ ಮೇಲೆ ಗೌರವ ಇದೆ, ಆ ಕಾನೂನಿನ ಮೇಲೆ ಗೌರವ ಇದೆ. ಆ ಗೌರವವನ್ನು ಕಾಪಾಡಿಕೊಂಡು ನಾವು ಕೆಲಸ ಮಾಡ್ತೇವೆ. ಸರ್, ಪಕ್ಷ ಬಿಟ್ಟು ಹೋದ ಬೇರೆ ನಾಯಕರ ಲಾಯಲ್ಟಿಗೂ ನಿಮ್ಮ ಲಾಯಲ್ಟಿಗೂ ಏನು ವ್ಯತ್ಯಾಸ ಸರ್, ಹೇಳ್ಬೋದು? ಅಥವಾ ನಿಮ್ಗೆ ಇಷ್ಟೆಲ್ಲ ಥ್ರೆಟ್ ಬಂದು ಯು ಆರ್ ಲಾಯಲ್ ಕಾಂಗ್ರೆಸ್ಸಿಗೆ DK ಶಿವಕುಮಾರ್ ಅವರು ಅನೇಕ ವೇದಿಕೆಯಲ್ಲಿ ಹೇಳಿದ್ದಾರೆ. ನೋಡ್ರಿ, ಒಬ್ಬೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ರೀತಿ ಇರ್ತದೆ. ಅವರಿಗೆ ಅಭಿಪ್ರಾಯಗಳು, ಅವರಿಗೆ ಶಕ್ತಿ ಇದೆಯಾ ಇಲ್ವಾ, ಅವ್ರ ಯಾವ ಆಚಾರ ವಿಚಾರಗಳೇನು, ಅವರ ಅಧಿಕಾರಕ್ಕೆ ಹೋಗಿದ್ದಾರಾ ಅಥವಾ ಇನ್ನೊಂದಕ್ಕೆ ಹೋಗಿದ್ದಾರಾ ಅನ್ನತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ನಾವು ನಮ್ಮ ಬದ್ಧತೆಯನ್ನು ಇಟ್ಕೊಂಡು ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಈ ರಾಜ್ಯದ ಹಿತದೃಷ್ಟಿಯಿಂದ ನಾವು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಯುವಕರಿಗೆ ಆದ್ಯತೆ ಇದೆಯಾ ಸರ್ ನಿಮ್ಮ ಪಕ್ಷದಲ್ಲಿ ಲೋಕಸಭಾ ಅಭ್ಯರ್ಥಿ ವಿಚಾರಕ್ಕೆ? ಯಾಕಂದರೆ 70 ವರ್ಷಕ್ಕೆ ಆದ ಕಾಂಗ್ರೆಸ್ ನಾಯಕರಿಗೂ ಇನ್ನೂ ಅಧಿಕಾರದ ಆಸೆ ತುಂಬ ಇದೆ ಅಂತ ಹೇಳುವಂಥ ಚರ್ಚೆ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಬಿಜೆಪಿಲಿಲ್ವಾ? ಆದ್ರೆ ಈಗ ಬಿಜೆಪಿಯಲ್ಲಿ ಕೆಲ ಕಡೆ ಫಸ್ಟ್ ಟೈಮ್ ಗೆದ್ದವರಿಗೆಲ್ಲ CM ಮಾಡಿದ್ದಾರೆ, ಅವ್ರು ಅದನ್ನು ಕ್ಲೇಮ್ ಮಾಡ್ಕೋತಾರೆ. ಫಸ್ಟ್ ಟೈಮ್ ನಾವು ಈ ಪ್ರಯೋಗಗಳೆಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ, ರಾಜೀವ್ ಗಾಂಧಿ ಕಾಲದಲ್ಲಿ, ನರಸಿಂಹರಾವ್ ಕಾಲದಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಅಧ್ಯಕ್ಷರಾಗಿದ್ದಾಗ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಈ ಎಲ್ಲ ಪ್ರಯೋಗಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿದೆ. ಇದೇನು ಹೊಸದಲ್ಲ. ನೀವು ಇತಿಹಾಸ ಪುಟವನ್ನು ನೋಡಿ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿ ಎಲ್ಲವನ್ನು ಕೂಡ ಬೇರೆ ರೀತಿ ವೈಭವೀಕರಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಅವತ್ತೇನೂ ಇರಲಿಲ್ಲ. ಸೊ ಎಲ್ಲವೂ ಕೂಡ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ಇವತ್ತು ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಹೊರತು ಇವ್ರದ್ದೇನು ಹೊಸದೇನಿಲ್ಲ. ಬಟ್ ಯುವಕರಿಗೆ ಆದ್ಯತೆ ಸಿಗತ್ತೆ, ಖಂಡಿತ ಸಿಗ್ತದೆ. ಯುವಕರ ಧ್ವನಿ ರಾಹುಲ್ ಗಾಂಧಿ. ಓಕೆ ಸರ್, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳೆಲ್ಲ ಏನೋ ಈಗ ಇದೆ, ಅದು ಫುಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳ್ತೀರಾ ಸರ್? ಅಥವಾ ಇಲ್ಲಿ ಪದೇ ಆರೋಪಗಳು ಕೇಳಿ ಬರ್ತಾ ಇರೋದು ಇವರಿಗೆ ಗ್ಯಾರಂಟಿ ಹಾಕ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ, ಸರ್ಕಾರ ದಿವಾಳಿ ಆಗಿದೆ, ಇವ್ರದ್ದು ಬೊಕ್ಕಸವೇ ಇಲ್ಲ, ಗ್ಯಾರಂಟಿ ಕಾರಣಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ, ಈ ಥರದ್ದೆಲ್ಲ ಚರ್ಚೆಗಳಿದ್ದಾವೆ. ನೋಡಿ, ವಿರೋಧ ಪಕ್ಷಗಳಿಗೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ಚುನಾವಣೆಗಿಂತ ಮುಂಚಿತವಾಗಿ, ಯಾವ ಹಣವನ್ನು ನಾವು ಕ್ರೋಢೀಕರಿಸಿ ನಿಮಗೆ ಕೊಡ್ತೇವೆ, ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ಯಾವ 40% ಹಣವನ್ನು ನೀವು ತಿಂತಾ ಇದ್ರಿ, ಆ ಹಣವನ್ನು ಇಡೀ ರಾಜ್ಯದ 1.5 ಕೋಟಿ ಕುಟುಂಬಗಳಿಗೆ ಹಂಚುವಂಥ ಕೆಲಸ ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ.
ಸೊ ಯಾವುದೇ ಥರದ ಆರ್ಥಿಕ ಮುಗ್ಗಟ್ಟಿಲ್ಲ. ಅಭಿವೃದ್ಧಿಯ ಕಡೆ ಈಗಾಗಲೇ ಬಜೆಟನ್ನು ಘೋಷಣೆ ಮಾಡಿದ್ದಾರೆ. ಬಜೆಟ್ನಲ್ಲೂ ಕೂಡ ಎಲ್ಲ ಇಲಾಖೆಗಳನ್ನು ಸಮಪಾಲಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ಯಾವ ರೀತಿಯಾಗಿ ಕರ್ನಾಟಕವನ್ನು ಮುನ್ನಡೆಸಬೇಕು ಅಂತಕ್ಕಂಥದ್ದು, ಯಾವ ರೀತಿ ಮತ್ತೆ ನಾವು ಕರ್ನಾಟಕವನ್ನು ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಚಿಂತನೆಯಲ್ಲೇನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಓಕೆ, ಡಿ ಕೆ ಸುರೇಶ್ ಅವರು ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಧನ್ಯವಾದಗಳು. ನಮಸ್ಕಾರ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.